Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗಿರ್ಬೋದು. ಇಷ್ಟೊತ್ತು ನಾನು ರೆಗ್ಯುಲರ್ ಮನೆ ಕೆಲಸಗಳು, ಒಂದು ವಿಡಿಯೋ ಎಡಿಟಿಂಗು ಎಲ್ಲನೂ ಆಯಿತು. ಈಗ ಅಡುಗೆ ಮಾಡಬೇಕು. ಸೊ ನಿಮ್ಮಲ್ಲಿ ನನಗೆ ದಿನ ಒಂದು ಕಮೆಂಟ್ ಬರ್ತಾ ಇದ್ದಿದ್ದು, ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ, ಶುರು ಮಾಡಿದ್ದೀರಾ ಅಥವಾ ಮುಗಿಸ್ಬಿಟ್ಟಿದ್ದೀರಾ ಎಲ್ಲನೂ ಅಂಥೇಳಿ. ಸೊ ಹಬ್ಬದ ತಯಾರಿ ಅಂದರೆ ಸ್ವಲ್ಪ ಕ್ಲೀನಿಂಗಿಂದ ಶುರು ಮಾಡಿದ್ದೀನಿ. ಫಸ್ಟ್ ಡೇ 2 ಡೇಸ್ ಏನೋ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು 3ನೇ ದಿನ. ಇವತ್ತು ಹಬ್ಬದ ತಯಾರಿ ಅಂತೇನು ಮಾಡ್ತಿಲ್ಲ, ಬಟ್ ಜಸ್ಟ್ ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೆ. ಅದಕ್ಕೆ ಟೈಮ್ ಆಗಿರಲಿಲ್ಲ ಆ್ಯಂಡ್ ಕೆಲವೊಂದು ಥಿಂಗ್ಸ್ಗಳು ಬೇಕಿತ್ತು, ಅದನ್ನು ತರಿಸ್ಕೊಂಡಿದ್ದೀನಿ. ಸೊ ಇವತ್ತು ಅದನ್ನು ಮಾಡ್ತೀನಿ. ತುಂಬ ಇಂಪಾರ್ಟೆಂಟು, ತುಂಬಾ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಬಿಡಿ ಅದು ಏನಾಗಿದೆ ಅಂತ. ಹಬ್ಬದ ಶಾಪಿಂಗು ಅದು ಇದು ಏನು ಮಾಡೋದಿಲ್ವಾ, ಅದರ ವ್ಲಾಗ್ ಯಾವಾಗ ಶೇರ್ ಮಾಡ್ತೀರಾ ಅಂತಿದ್ರಿ. ಹಬ್ಬದ ಶಾಪಿಂಗ್ ವ್ಲಾಗ್ ನಾನಿನ್ನು ಮಾಡಿಲ್ಲ, ಮಾಡಬೇಕು. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ಅಂತ ಇದ್ದೀನಿ. ದಿನ ಒಂದೊಂದು ಅಂದರೆ ಏನಾಗುತ್ತೆ, ರಾಜೇಶ್ಗೆ ವೀಕ್ ಡೇಸಲ್ಲಿ ಕೆಲಸಗಳಿರುತ್ತೆ, ವೀಕೆಂಡಲ್ಲಿ ಸಾನು ಬ್ಯುಸಿ ಆಗ್ತಾಳೆ, ಅವಳು ಆಟಾಡಬೇಕು. ಅವಳನ್ನ ಕರ್ಕೊಂಡು ನಾವು ಎಲ್ಲೂ ಹೋಗೋ ಹಾಗಿಲ್ಲ. ಮಮ್ಮ ನಾನು ಆಟಾಡಬೇಕು, ನನಗೆ ಸಿಗದೆ ವಾರದಲ್ಲಿ 2 ದಿನ, ಅದರಲ್ಲೂ ನೀನು ನನಗೆ ಹೊರಗಡೆ ಕರ್ಕೊಂಡು ಹೊಟ್ಟೋಗ್ತೀಯಾ, ನನಗೆ ಬೋರ್ ಆಗುತ್ತೆ, ನಾನು ಆಟಾಡಬೇಕು ಅಂತಾಳೆ. ಇಂಥ ಸಿಚುವೇಷನಲ್ಲಿ ನನಗೆ ಯಾವಾಗ ಹೋಗಲಿ ಶಾಪಿಂಗಿಗೆ ಹೇಳಿ, ಹೋದರೆ ನಾನು ಒಬ್ಬಳೇ ಹೋಗಬೇಕು. ಚೂಸ್ ಮಾಡೋ ಟೈಮಲ್ಲಿ ನನಗೆ ರಾಜೇಶ್ ಒಪಿನಿಯನ್ ಬೇಕು. ನಾನು ಒಬ್ಬಳೇ ಬೇಕಿದ್ರೂ ಹೋಗ್ತೀನಿ, ಅಲ್ಲಿ ಹೋದ್ರೂ ಕೂಡ ಫೋಟೋ ತೆಗಿ, ವಿಡಿಯೋ ಕಾಲ್ ಮಾಡು, ಆ ಥರ ಎಲ್ಲ ಮಾಡೋದ್ರಿಂದ ಬೇಡ, ನಡೀರಿ ಸ್ವಲ್ಪ ಹೊತ್ತು ಇಬ್ಬರು ಹೊಟ್ಟೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಇವತ್ತು ಬೇಡ ನಾಳೆ ಬೇಡ ನಾಳಿದ್ದು ಅಂದ್ಕೊಂಡು ಹೀಗೆ ಮುಂದೆ ತಳ್ತಾ ಇದ್ದಾರೆ. ಹಾಗಾಗಿ ನಾನು ಹಬ್ಬಕ್ಕೆ ಟೈಮ್ ಇದೆಯಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ವೆರಿ ಇಂಪಾರ್ಟೆಂಟ್, ಸಾನುವಿನ ಹೆಲ್ತ್ ಹೇಗಿದೆ, ನನ್ನ ಹೆಲ್ತ್ ಹೇಗಿದೆ ಅಂತ. ನನ್ನ ಹೆಲ್ತ್ ಕೂಡ ಹಾಗೇ ಇದೆ, ಯಾಕಂದರೆ ನಾನು ಇನ್ನೂ ಮೆಡಿಸಿನ್ಸ್ ಶುರು ಮಾಡಿಲ್ಲ. 3 ಇತ್ತು, ಅದರಲ್ಲಿ 1 ತೊಗೊಂಡಿದ್ದೀನಿ, ಇನ್ನು 2ಕ್ಕೆ ನಾನು ಕಾಯಬೇಕು, ಆಮೇಲೆ ನಾನು ತೊಗೊಳ್ಳೋದು 5th ಡೇಯಿಂದ. ಸಾನುವಿನ ಹೆಲ್ತ್ ಅಂದರೆ ನಿಮ್ಮಲ್ಲಿ ತುಂಬ ಜನ ಅಂದರೆ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಆ ವಿಡಿಯೋಲಿ ನೀವು ನೋಡಿದ್ರೆ, ಯಾವ ವಿಡಿಯೋಲಿ ಅಂದರೆ ನಾನು ಮಧ್ಯರಾತ್ರಿ 2 ಗಂಟೆಗೆ ಎಲ್ಲರೂ ಎದ್ದು ಕೂತಿದ್ವಿ ಅಂತ, ಏನಾಯಿತು ಯಾಕಾಯಿತು ಅಂತ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ವಿಡಿಯೋಲಿ ಪ್ರತಿ ಒಂದು ಕಮೆಂಟು ನೀವು ನೋಡೋದಾದರೆ ಎಲ್ಲನೂ ನಿಮ್ಮ ಕೇರ್, ಲವ್ ತೋರಿಸ್ತಾ ಇತ್ತು. ನಿಮಗೆ ಏನು ಗೊತ್ತಿದೆಯೋ ಅದನ್ನು ಸಜೆಸ್ಟ್ ಮಾಡ್ತಾಯಿದ್ರಿ. ಲೈಕ್ ಸ್ವಿಮ್ಮಿಂಗ್ ಕಳಿಸ್ಬೇಡಿ ಅಂತ ಸುಮಾರು ಜನ ಹೇಳಿದ್ದು. ನಾನು ಸ್ವಿಮ್ಮಿಂಗ್ ಕಳಿಸ್ತಾ ಇಲ್ಲ ಸ್ನೇಹಿತರೆ, ಸುಮಾರು 2 ತಿಂಗಳಾಯಿತು. ಈಗ ನಾವು ಮೇ ಮಂತಲ್ಲಿ ಮದುವೆಗೆ ಹೋಗಿದ್ವಿ ನೋಡಿ ಊರಿಗೆ, ಆವಾಗ ಬಿಟ್ಟಿದ್ದು, ಮತ್ತೆ ಅದು ಶುರು ಮಾಡಲಿಲ್ಲ. ನಾವು ರೆಸಾರ್ಟ್ಗೆ ಹೋಗಿದ್ವಲ್ಲ, ಅದೇ ಲಾಸ್ಟ್. ನೆಕ್ಸ್ಟ್ ಜಂಕ್ ಏನು ಕೊಡಬೇಡಿ ಅಂತ. ಜಂಕ್ ಅಂತೂ ನಾನು ಮೊದಲಿಂದನೂ ಕೊಡ್ತಾಯಿಲ್ಲ, ಈಗಲೂ ಕೊಡ್ತಾಯಿಲ್ಲ. ಜಂಕ್ ಅಂದರೆ ಸ್ನೇಹಿತರೆ ಬಿಸ್ಕೆಟ್ ಬಿಟ್ಟರೆ ಅವಳು ಇನ್ನೇನು ತಿನ್ನೋದಿಲ್ಲ. ಅದು ನಾನು ಬಾಕ್ಸ್ಗೆ 1-2 ಬಿಸ್ಕೆಟ್ ಹಾಕಿರ್ತೀನಿ ಅಷ್ಟೇ. ಏನು ಮಾಡ್ತೀರಾ, ಅವಳಿಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಮಾಡಿದರೆ ಅವಳಿಗೆ ಬೇಜಾರಾಗುತ್ತೆ. ಚಿಪ್ಸು ಅದು ಇದು ಸ್ನ್ಯಾಕ್ಸು ಅದೆಲ್ಲ ಏನೇನೂ ಇಲ್ಲ ಸ್ನೇಹಿತರೆ, ನೀವು ನಂಬೋದಿಲ್ಲ. ಬಟ್ ಸಾನು ತುಂಬಾ ಕಂಟ್ರೋಲ್ ಮಾಡಿದ್ದಾಳೆ ಮೊದಲಿಂದನೂ ಅಷ್ಟೇ, ಇವಾಗ ಮಾತ್ರ ಅಲ್ಲ, ಸುಮಾರು ತಿಂಗಳಿಂದ ಅವಳು ಜಂಕನ್ನು ಬಿಟ್ಬಿಟ್ಟಿದ್ದಾಳೆ. ನಾಟ್ ಈವನ್ ಬ್ರೆಡ್ ಈಸ್ ಅವರ್ ಫೇವ್ರೆಟ್. ವೀಕ್ಲಿ ಒನ್ಸ್ ಮಾತ್ರ ನಾನು ವೀಟ್ ಬ್ರೆಡ್ ತರಿಸ್ತಾ ಇದ್ದೀನಿ ಅದರಲ್ಲೂ. ಸೊ ಅದನ್ನು ಮಾತ್ರನೇ ತಿನ್ನೋದವಳು. ಅದು ಬೆಳಿಗ್ಗೆ ಹೊತ್ತು ಭಾನುವಾರ ಎದ್ದ ತಕ್ಷಣವೇ ನಾವು ಇಬ್ಬರೂ ಒಂದೊಂದು ಪೀಸ್ ತಿಂದಿರ್ತೀವಿ. ಅದು ಬಿಟ್ಟರೆ ಇನ್ನು ಚಾಕ್ಲೇಟ್ಸು ಅಷ್ಟೇ ಸ್ನೇಹಿತರೆ, ಎಲ್ಲ ಮಕ್ಕಳು ಥರ ಅವಳು ತಿನ್ನೋದಿಲ್ಲ. ಇನ್ನು ಕೋಲ್ಡ್ ಐಟಮ್ಸ್ ಕೊಡಬೇಡಿ ಅಂತ. ಕೋಲ್ಡ್ ಐಟಮ್ಸು ಐಸ್ ಕ್ರೀಮ್ ಆಗಲಿ, ಮೊಸರು, ಮಜ್ಜಿಗೆ, ಇನ್ ಶಾರ್ಟ್ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥದ್ದು ಅಥವಾ ಫ್ರಿಜ್ಜಿಂದ ತೆಗ್ದಿರೋ ಐಟಮ್ಸು ಅವಳು ಯಾವುದೂ ತಿನ್ನೋದಿಲ್ಲ. ನಾನು ಕೊಡ್ತಾ ಇಲ್ಲ, ಈ ವೆದರ್ ಚೇಂಜ್ ಆದಾಗಲಿಂದ ಅವಳು ಕೊಡ್ತಾ ಇಲ್ಲ. ಮೊಸರನ್ನ ಅಂದರೆ ಅವಳು ತುಂಬ ಫೇವ್ರೇಟ್, ಆದರೆ ಮೊಸರನ್ನ ಕೂಡ ಸ್ಟಾಪ್ ಮಾಡಿದ್ದೀನಿ. ಸುಮಾರು ದಿನಗಳೇ ಆಯಿತು, ಸಮ್ಮರೇ ಲಾಸ್ಟ್. ಪಚ್ಚಬಾಳೆಹಣ್ಣು ಅದನ್ನು ಕೊಡಬೇಡಿ ಅಂದಿದ್ರಿ, ಸೊ ಅದು ಕೂಡ ಸ್ಟಾಪ್ ಆಗಿದೆ. ಇಷ್ಟು ಸ್ನೇಹಿತರೆ, ನಿಮ್ಮ ಪ್ರತಿ ಒಂದು ಕಮೆಂಟ್ಸು ಕೂಡ ನಿಮ್ಮ ಕೇರಿಂಗ್ ತೋರಿಸ್ತಾ ಇತ್ತು. ಸೊ ಈ ಥರ ಸಜೆಸ್ಟ್ ಮಾಡಿದಾಗ ನಾನು ಅದನ್ನು ಫಾಲೋ ಮಾಡಬೇಕಲ್ವಾ, ಸೊ ಫಾಲೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮೆಡಿಸಿನ್ ಪಾರ್ಟಿಗೆ ಬರೋದಾದರೆ, ಮೆಡಿಸಿನ್ ಆ್ಯಕ್ಚುಲಿ ಡಾಕ್ಟರ್ಗೆ ನಾವು ತೋರಿಸ್ತಾ ಇದ್ದೀವಲ್ವಾ, ಅವ್ರು ಆ್ಯಕ್ಚುಲಿ ಫಸ್ಟ್ 1 ಮಂತ್ ಮಾಡೋದಕ್ಕೆ ಹೇಳಿದರು, ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಳೋದಕ್ಕೆ ಹೇಳಿದರು. ನಾವು ಅದಕ್ಕೆ ಆ ಬ್ರೇಕಲ್ಲಿ ನಮಗೇನಾದರೂ ಹೋಮಿಯೋಪತಿ ಆಯುರ್ವೇದಿಕ್ ಏನಾದರೂ ವರ್ಕ್ ಆಗುತ್ತಾ ಅಂತ ನೋಡ್ತಾ ಇದ್ದೀವಿ. ನಾವೇನು ಡಿಲೇ ಮಾಡ್ತಾ ಇಲ್ಲ. ನೆಗ್ಲೆಕ್ಟು ಮಾಡೋದು ಅಂತ ವಿಷಯ ಅಲ್ಲ ಇದು, ನಮ್ಮ ಸಾನು ವಿಷಯದಲ್ಲಿ ಎಸ್ಪೆಷಲಿ. ನನ್ನ ಹೆಲ್ತ್ ಬೇಕಿದ್ರೂ ನಾನು ಹೇಗಾದರೂ ತಡ್ಕೊಳ್ತೀನಿ, ಬಟ್ ಸಾನುಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಈಗ ನಿಮ್ಮ ಕಮೆಂಟ್ಸ್ಗಳಲ್ಲಿ ನಾವು ಡಾಕ್ಟರ್ ಸಜೆಸ್ಟ್ ಮಾಡಿರೋದನ್ನು ಫಾಲೋ ಮಾಡಿದ್ದೀವಿ, ರಿಲೀಫ್ ಆಗಿದೆ ಅಂತೀರಾ. ಕೆಲವೊಬ್ಬರು ಇಲ್ಲ ಬೇರೆ ಡಾಕ್ಟರ್ನ ತೋರಿಸಿ ಬೇರೆ ಕಡೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೀರಾ.
ಹೋಮಿಯೋಪತಿ ತೊಗೊಂಡು ನಮಗೆ ಕ್ಯೂರ್ ಆಗಿದೆ ಅಂತೀರಾ, ಕೆಲವೊಬ್ರು ಆಯುರ್ವೇದಿಕಲ್ಲಿ ನಮಗೆ ಕ್ಯೂರ್ ಆಗಿದೆ ಅಂತ ಹೇಳಿದ್ದೀರಾ. ಸೊ ಇದೆಲ್ಲ ಕನ್ಫ್ಯೂಷನ್ ಇದೆ. ನಾವೀಗ ಆಯುರ್ವೇದ ನೋಡಿ ಆಯಿತು, ಡಾಕ್ಟರ್ ಮೆಡಿಸಿನ್ ನೋಡಿ ಆಯಿತು, ಹೋಮಿಯೋಪತಿ ಒಂದು ಬಾಕಿ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ನಾವು ಡಾಕ್ಟರ್ ಏನು ಹೇಳಿದ್ರು ನಾವು ಡಿಲೇ ಮಾಡ್ತಾ ಇಲ್ಲ, ಅವರೇ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದರು ನೋಡೋಣ ಅಂತ ಹೇಳಿಬಿಟ್ಟು. ಹಾಗಾಗಿ ಆ ಟೈಮ್ ಪೀರಿಯಡಲ್ಲಿ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅವರೇನಾದರೂ ಇಲ್ಲ ಯು ಹ್ಯಾವ್ ಟು ಟೇಕ್ ಡೆಸಿಷನ್ ಅಂದರೆ ವಿಲ್ ಡೆಫಿನೆಟ್ಲಿ ಟೇಕ್ ಡೆಸಿಷನ್. ಇವತ್ತಿನ ಡೀಕ್ಲಟರಿಂಗು ಅಥವಾ ಕ್ಲೀನಿಂಗು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಇದು ರಾಜೇಶ್ ಅವರ ವಾರ್ಡ್ರೋಬು. ರಾಜೇಶ್ ಅವ್ರ ವಾರ್ಡ್ರೋಬಲ್ಲಿ ಶೇರಿಂಗ್ ಆಗಿಬಿಟ್ಟಿದೆ. ಇದು ನನ್ನ ಹ್ಯಾಂಡ್ ಬ್ಯಾಗ್ಸ್, ನನ್ನ ಅಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಜಾಗ ಇಲ್ಲ ಅಂಥೇಳಿ ಇಲ್ಲಿಟ್ಟಿದ್ದೀನಿ. ಇದು ಸಾನು ಫ್ರಾಕ್ಸ್ ಮಡ್ಚಿಟ್ಟರೆ ಸುಮ್ಮನೆ ಜಾಗ ಹಿಡಿಸುತ್ತಲ್ವ ಅಂದ್ಬಿಟ್ಟು ಇಲ್ಲಿ ನಾನು ಹ್ಯಾಂಗರಲ್ಲಿ ಹಾಕಿ ಇಟ್ಟಿದ್ದೀನಿ. ಕೆಲವೊಂದನ್ನು ಇಲ್ಲಿ ಮಡ್ಚಿ ಕೂಡ ಇಟ್ಟಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ತುಂಡಾಗಿರೋದೇ ಇರೋದು. ಅದು ಬಿಟ್ಟರೆ ಇದೆಲ್ಲ ಕೂಡ ಅವ್ರದ್ದೇ. ಹೇಗಿದೆ ನೋಡಿ, ಇಲ್ಲಿ ಏನು ನೋಡ್ತಿದ್ದೀರೋ ಕೆಳಗಡೆ ಇದೆಲ್ಲ ಯೂಸ್ ಮಾಡಿರೋದಲ್ಲ, ವಾಶ್ ಮಾಡಿ ಇಟ್ಟಿರೋದು. ಈ ಥರ ಇಟ್ಟಿದ್ದಾರೆ. ಇದು ಐರನ್ ಮಾಡಿರೋದು, ಇದು ವಾಶ್ ಆಗಿರೋದು, ಇದು ಡೈಲಿ ಯೂಸ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ನಾನೀಗ ಕ್ಲೀನ್ ಮಾಡಿ ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಇವತ್ತಿನ ಡೀಕ್ಲಟರಿಂಗ್ ಶುರು ಮಾಡೋಣ. ನನಗೆ ಮೈಸೂರಿಗೆ ಹೋದಾಗ ಅಮ್ಮ ಕೊಟ್ಟಿದ್ದು. ನೋಡಿ ನೀನು ಫೋಟೋ ಬಂದಿರೋ ಪೇಪರ್ ಎತ್ತಿಟ್ಕೊಳೆ ಅಂದ್ಬಿಟ್ಟು. ಸೊ ಇದು ಯಾವ ಪೇಪರು ಗೊತ್ತಾ, ನೆನಪಿದೆಯಾ? ನವರಾತ್ರಿಯಲ್ಲಿ ಕಲರ್ 9 ದಿನ 9 ಕಲರ್ ಸೀರೆ ಉಟ್ಕೊಂಡು ಫೋಟೋ ಕಳಿಸಿದಾಗ ಪೇಪರಲ್ಲಿ ಬರುತ್ತೆ ಅಂತಿದ್ರಲ್ಲ, ಅದು ಇದು ರೆಡ್ ಸ್ಯಾರಿಯಲ್ಲಿ. ಆ್ಯಂಡ್ ಇದು ಪಿಂಕ್ ಸ್ಯಾರಿಯಲ್ಲಿ. ಇಲ್ಲಿ ನೋಡಿ ನಂದು ಮತ್ತು ಸಾನುದು ಎರಡಾಯ್ತಾ. ಮೂರನೇದು ಸ್ಯಾರಿಲಿ ಯಾವುದಿದೆ, ನನ್ನ ತಂಗಿದು ಬಂದಿದೆ ನೋಡಿ, ನನ್ನ ತಂಗಿದು ಪರ್ಪಲ್ ಸ್ಯಾರಿ. ಹುಸುನಗೆ ಬೇಡ, ಇದನ್ನ ಏನಂತಾರೆ, ಇಷ್ಟು ಬಟ್ಟೆ ಇದೆ ಹಾಕಿದನ್ನೇ ಹಾಕ್ತೀರಾ, ತೆಗೆದು ನೋಡೋದಿಲ್ಲ. ಅವೆಲ್ಲ ಹಳೇದು. ಹಳೇದಾದ್ರೆ ಯಾಕೆ ಇಟ್ಕೊಂಡಿದ್ದೀರಾ? ಕೊಟ್ಬಿಡ್ಬೇಕು ಯಾರಿಗಾದ್ರೂ, ಇಲ್ಲ ಇದಕ್ಕೆ ಹಾಕ್ಬೇಕು. ಯಾವಾಗ ತೆಗಿಯೋದು? ನೋಡಿ ಸ್ನೇಹಿತರೆ, ಇಷ್ಟು ಬಟ್ಟೆಗಳನ್ನ ತೆಗ್ದಿದ್ದೀನಿ. ಇದು ಹ್ಯಾಂಗರಲ್ಲಿರೋದು. ಕೆಲವೊಂದು ವಾಶ್ ಮಾಡಬೇಕು, ಕೆಲವೊಂದನ್ನ ಹಾಗೆ ಸ್ವಲ್ಪ ಬಿಸಿಲಲ್ಲಿ ಹಾಕೋಣ ಅಂತ ಇದ್ದೀನಿ. ತುಂಬ ದಿನ ಒಳಗಡೆನೇ ಇದೆ. ಇಟ್ಟುನೇ ನೋಡ್ರಿ ಹೇಗೆ ಧೂಳಾಗಿದೆ ಅಂಥೇಳಿ. ಇಲ್ಲಿ ಈ ಶರ್ಟ್ಸ್ಗಳೆಲ್ಲ ಅವ್ರು ಹಾಕೋದಿಲ್ಲ, ಸೊ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕೆಲಸಗಳಿದೆ. ವಾಷಿಂಗ್ ಕೂಡ ಇದೆ. ಇದು ಅವರ ಕುರ್ತಾ ಸೆಟ್ಸ್, ಯಾವ ಕುರ್ತಾನೂ ಎಲ್ಲ ಒಂದೊಂದು ಸಾರಿ ಹಾಕ್ತಾರೆ ಅಷ್ಟೇ. ಇದು ಫುಲ್ಲು ಜೀನ್ಸ್. ಇದು ಅವರ ಡೈಲಿ ವೇರ್, ಕೆಲವೊಂದು ಸರಿ ಅಂದರೆ ಹೊರಗಡೆ ಹೋಗಬೇಕಾದ್ರೆ ಹಾಕುವಂಥ ಟೀ ಶರ್ಟ್ಸ್. ಇದು ಹೊಸ ಸೆಟ್ ಆಫ್ ಕ್ಲೋತ್ಸು, ಹಾಕಿಲ್ಲ ಇನ್ನು. ಇದು ಫಾರ್ಮಲ್ ಶರ್ಟ್ಸು ಆ್ಯಂಡ್ ಫಾರ್ಮಲ್ ಪ್ಯಾಂಟ್ಸ್. ಇದು ಮೊದಲು ಆಫೀಸ್ಗೆ ಹಾಕ್ತಾಯಿದ್ರು, ಫಂಕ್ಷನ್ಸ್ಗೆ ಹಾಕ್ತಾಯಿದ್ರು, ಈಗ ಅದು ಸ್ಟಾಪ್ ಆಗಿಬಿಟ್ಟಿದೆ. ಇದು ಅವರ ನೈಟ್ ವೇರ್ಸ್ ಲೈಕ್ ಶಾರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ಆ್ಯಂಡ್ ಪೈಜಾಮಾಸ್. ಇದು ಡೈಲಿ ವೇರ್, ಮನೇಲಿ ಹಾಕೋದು. ಎಷ್ಟೊಂದು ಇಟ್ಟಿದ್ದಾರೆ. ಆ್ಯಂಡ್ ಇದಂತೂ ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕ್ತಾಯಿದ್ದಂಥ ಫಾರ್ಮಲ್ ಶರ್ಟ್ಸ್ ಎಲ್ಲ ಒಗ್ದು ಇಟ್ಟಿದೆ, ಮುದ್ದೆ ಆಗಿ ಇದೆ. ಇವರು ಆಫೀಸ್ ಶುರು ಆದಾಗ ಹಾಕ್ತಾರೋ ಅದು ಇಲ್ವೋ ಗೊತ್ತಿಲ್ಲ. ಫಂಕ್ಷನ್ಸ್ಗಳಿಗೂ ಈಗ ಬರೀ ಟೀ ಶರ್ಟೇ ಹಾಕ್ತಾರೆ. ಸೊ ಇಷ್ಟು ಸ್ನೇಹಿತರೆ. ಅಲ್ಲಿ ಒಂದು ಟವಲ್ ಇದೆ, ಕೆಲವೊಂದು ವೇಸ್ಟ್ ಬಟ್ಟೆಗಳಿದೆ, ಇಷ್ಟೇ. ಫುಲ್ ಖಾಲಿಯಾಗಿದೆ. ಅದು ಸಾನುದು, ಅದನ್ನೇನು ತೆಗಿಯೋದಿಲ್ಲ. 100 ರೂಪಾಯಿ 300 ರೂಪಾಯಿ 300 ರೂಪಾಯಿ 3 ಹೋಗ್ರಿ. ಬೇಕು ಬೇಡ ಅಂತ ಡಿವೈಡ್ ಮಾಡ್ತೀನಿ. ಓಕೆನಾ? ಇದರಲ್ಲೆಲ್ಲ ಬೇಕು ಅಂತಲೇ ಇರೋದು, ಯಾಕಂದರೆ ಎಲ್ಲನೂ ಚೆನ್ನಾಗಿದೆ. ಬಟ್ಟೆಗಳ ರಾಶಿ, ಬಟ್ಟೆನೇ ಇಲ್ಲ ಅಂತಾರೆ.
ಇಟ್ಟಿದ್ದಾರೆ. ಬಟ್ಟೆ ಮಾರೋರ್ ಥರ ಕಾಣ್ತಾ ಇದ್ದಾರಾ? ಮಾರಿ ಮಾರಿ. ಇದು ಬೇಡ ಇದು. ಸರಿ ಇಡಿ. ಅದೆಲ್ಲ ಬೇಕು. ಇಷ್ಟು ಬೇಡ. ಓಕೆ, ಇಲ್ಲಿ ನೋಡಿ ಬನ್ನಿ. ಇದರಲ್ಲಿ ಅದೆಲ್ಲ ಬೇಕಾಗಿರುತ್ತೆ. ಇಲ್ಲ, ನೀವು ನೋಡಿ, ನೀವು ಯಾವ್ದು ಹಾಕ್ತೀರಾ ಯಾವ್ದು ಹಾಕಲ್ಲ. ಎತ್ತಿಡೋ ಅಂಥದ್ದು. ಹ್ಯಾಂಗರಲ್ಲಿ ಹಾಕಿದ್ದ ಬಟ್ಟೆಗಳೆಲ್ಲನೂ ಒಂದೊಂದು ಸಾರಿ ಹಾಕಿ ಇಟ್ಟಿದ್ದೀನಿ, ಎಲ್ಲನೂ ವಾಶ್ ಮಾಡು ಅಂದರು. ಸೊ ಇಷ್ಟೆಲ್ಲ ನಾನು ವಾಶ್ ಮಾಡೋದು ಆ್ಯಂಡ್ ಇಷ್ಟೆಲ್ಲನೂ ಡಿಸ್ಕಾರ್ಡ್ ಮಾಡೋದು, ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ತೆಗೆದಿಟ್ಟಿದ್ದಾರೆ. ಆ್ಯಂಡ್ ಇದು ನಾನು 2 ಬ್ಯಾಗ್ ರೆಡಿ ಮಾಡಿದೆ. ಒಂದರಲ್ಲಿ ಅವರ ಸ್ವೆಟರ್ಸ್, ಜಾಕೆಟ್ಸ್ ಇದೆ, 3 ಆ ಕಡೆ ಇಟ್ಟಿದ್ದೀನಿ. ಬಾಕಿದು ಇದೆಲ್ಲ ಕುರ್ತಾ ಸೆಟ್ ಫುಲ್ಲು. ಆ್ಯಂಡ್ ಇದು ಪಂಚೆ, ಶಲ್ಯ, ಶಾಲ್. ಇನ್ನೂ ಒಂದು ಶಾಲ್ ಇರಬೇಕು, ಎಲ್ಲಿಟ್ಟಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ ಈಗ. ಹಾಂ, ಅವತ್ತು ನಾನು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಅಂತ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಇನ್ನು 2ನೇದು. ಇನ್ನು ಇಲ್ಲೆಲ್ಲನೂ ಕೂಡ ಕುರ್ತಾ ಸೆಟ್ಸ್ ಇದೆ. ಆ್ಯಂಡ್ ಇದರಲ್ಲಿ ಹೋಲ್ ಫಾರ್ಮಲ್ ಪ್ಯಾಂಟ್ಸ್ ಆ್ಯಂಡ್ ಶರ್ಟ್ಸ್. ಇದು ತುಂಬಾ ಡೆಲಿಕೇಟ್ ಸ್ನೇಹಿತರೆ. ನಾನು ಸುಮ್ಮನೆ ತುಂಬಿಡೋದಕ್ಕಲ್ವಾ ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡಿರೋದು. ಇದು ನೋಡಿ, ಇದು 2 ಅವರು ಯೂಸ್ ಮಾಡೋದಿಲ್ಲ. ಸುಮ್ಮನೆ ನಾನು ಆವಾಗವಾಗ ತೆಗಿತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು, ಮಡ್ಚಿಡಬೇಕು, ಜಿರಳೆಗಳು ಸೇರ್ಕೊಳ್ಳುತ್ತೆ. ಸೊ ಇದ್ರೊಳಗಡೆ ನಾನು ನೆಶೆಗಳಿಗೆ ಇಟ್ಬಿಟ್ಟು ಸೆಟ್ಲ್ ಮಾಡಿಬಿಡ್ತೀನಿ. ಸೊ ಇದನ್ನು ತೆಗಿಯೋ ಹಾಗೆ ಇಲ್ಲ, ವರ್ಷಕ್ಕೆ 1 ಸಾರಿ ತೆಗೆದ್ರೆ ಹೆಚ್ಚು. 2 ಅಷ್ಟೇ. ಸಂಜೆ ಸ್ನೇಹಿತರೆ 6:15 ಆಗ್ತಾಯಿದೆ. ಇದು ಇನ್ನೂ ಕ್ಲೀನ್ ಆಗಿಲ್ಲ. ಇದು ಬಟ್ಟೆಗಳು ಎಲ್ಲಿಡಲಿ, ಹೇಗಿಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತುಂಬ ಇದೆ. ನಾನು ಮಡಚಿ ಇಟ್ಟರೂ ಮತ್ತೆ ನಾನೇ ಮಡಚ್ತಾ ಇರಬೇಕು ಹೊರತು ರಾಜೇಶ್ ಅಂತೂ ನೀಟಾಗಿ ಇಡೋರಲ್ಲ. ಅದಕ್ಕೆ ಒಂದು ಬಾಕ್ಸ್ ತಂದಿದ್ದೀನಿ. ಈ ಬಾಕ್ಸನ್ನು ಕಟ್ ಮಾಡಿ ಏನಾದರೂ ಮಾಡೋದಕ್ಕಾಗುತ್ತಾ ಅಂತ ನೋಡಿ ಎತ್ತಿಡಬೇಕು. ಸದ್ಯಕ್ಕೆ ಹ್ಯಾಂಗರ್ದೆಲ್ಲನೂ ಕೂಡ ವಾಶ್ ಮಾಡಬೇಕು. 1 ರೌಂಡ್ ವಾಶ್ಗೆ ಹಾಕಿದ್ದೀನಿ, ಇನ್ನೂ 1 ರೌಂಡು ನಾಳೆ ವಾಶ್ ಮಾಡೋಣ ಅಂತ ಇಟ್ಟಿದ್ದೀನಿ. ಅಂದರೆ ಒಣಗಾಕೋದಕ್ಕೂ ಜಾಗ ಬೇಕಲ್ವಾ. ಇಲ್ಲಿ ಐ ಥಿಂಕ್ ನಾನು ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ಇದನ್ನೆಲ್ಲ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂಥೇಳಿ. ಹ್ಯಾಂಗರ್ದು ಹಾಕಿಬಿಟ್ಟು ಈ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ನಿಮಗೆ ಹೇಗೆ ಕಾಣ್ತಾ ಇದೆ ವಾರ್ಡ್ರೋಬ್ ಅಂತ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಬ್ಯಾಗ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಬೈ ಬೈ ಸ್ನೇಹಿತರೆ.